ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಬಿಸಿಲಿಗೆ ತಂಪಾಗಿರುವಂತಹ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹಾಲು ಬಳಸದೆ ಡ್ರೈ ಫ್ರೂಟ್ಸ್ನ ಬಳಸಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡಿದ್ರು ನೋಡೋಣ. ಫಸ್ಟು ನಾನಿಲ್ಲಿ ಖರ್ಜೂರನ ಒಂದು 6ರಿಂದ 7 ತೊಗೊಂಡಿದ್ದೀನಿ. ಬಾದಾಮಿನ ಕೂಡ ತೊಗೊಂಡಿದ್ದೀನಿ, ಒಂದು 15 ತೊಗೊಳ್ಬೇಕು. ಸಪ್ರೇಟ್ ನೆನೆಸ್ಕೊತಾ ಇದ್ದೀನಿ. ಬಾದಾಮಿನ ಸಪ್ರೇಟಾಗಿ ಯಾಕೆ ನೆನೆಸ್ತಿದ್ದೀನಿ ಅಂದರೆ ಸಿಪ್ಪೆ ತೆಗೆದು ಹಾಕಬೇಕು. ನೆಕ್ಸ್ಟ್ ಇದ್ರ ಜೊತೆಗೇ ನಾನು ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತು ಖರ್ಜೂರ ಸ್ವಲ್ಪ ಹೊತ್ತು ನೆಂದಾದಮೇಲೆ ನಾನಿಲ್ಲಿ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸು 1 ಅವರ್ ನೆಂದರೂ ಸಾಕು, ಅಥವಾ ಜೊತೆಗೆ ನೆನೆಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಬಾದಾಮಿನ ಸಿಪ್ಪೆ ತೆಗೆದೇ ಹಾಕ್ಕೊಳ್ಬೇಕಾಗತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಬಾದಾಮಿ ಸಿಪ್ಪೆ ತೆಗೆದು ಬಳಸ್ಕೊಂಡ್ರೆ ಇದೇ ರೀತಿ ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಏನಿಲ್ಲಿ ಡೇಟ್ಸ್ ಖರ್ಜೂರನ್ನ ನೆನೆಸ್ಕೊಂಡಿದ್ದೀನಿ, ಅದರಲ್ಲಿ ಕೂಡ ಅಷ್ಟೇ ಬೀಜಗಳಿದೆ, ಅದನ್ನು ಕೂಡ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. 1-2 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಏಲಕ್ಕಿ 1-2 ಅಥವಾ 3 ಹಾಕ್ಕೊಳ್ಬೋದು ನಾನು ಮಾಡ್ತಿರೋ ಕ್ವಾಂಟಿಟಿಗೆ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬೇರೆ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಲಿನ ಬದಲಿಗೆ ಈ ಡ್ರೈ ಫ್ರೂಟ್ಸ್ ಹಾಲನ್ನ ಬಳಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಕರ್ಬೂಜ ಹಣ್ಣಲ್ಲಿ ಬೀಜಗಳನ್ನೆಲ್ಲ ತೆಗೆದು ಪಲ್ಪ್ ಮಾತ್ರ ತೊಗೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣಲ್ಲಿ ವಾಟರ್ ಕಂಟೆಂಟು 90% ಇರುತ್ತೆ. ಸೊ ಹಾಗಾಗಿ ಈ ಬೇಸಿಗೆಗೆ ತುಂಬ ಒಳ್ಳೆಯದು ಕರ್ಬೂಜ ಹಣ್ಣನ್ನು ಬಳಸೋದು. ಜೊತೆಗೆ ಫೈಬರ್ ಕೂಡ ಜಾಸ್ತಿ ಇರುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಇನ್ನು ಇದರಲ್ಲಿ ವಿಟಮಿನ್ ಸಿ ಅಂಶ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ವಿಟಮಿನ್ ಎ ಕೂಡ ಇರುತ್ತೆ. ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಜಾಸ್ತಿ ಇರುತ್ತೆ. ಇದು ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ನಲ್ಲಿಡೋದಕ್ಕೆ ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ದೇಹನ ತಂಪು ಮಾಡೋದಕ್ಕಾಗಿರ್ಬೋದು, ಅಥವಾ ಆರೋಗ್ಯನ ಚೆನ್ನಾಗಿ ಬೇಸಿಗೆಯಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಈ ಕರ್ಬೂಜ ಹಣ್ಣು ವರದಾನ ಅಂತಲೇ ಹೇಳ್ಬೋದು. ಈಗ ಬೀಜ ಎಲ್ಲ ಸಪ್ರೇಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಪಲ್ಪ್ ಏನಿದೆ ಅಂದರೆ ಈ ಕರ್ಬೂಜ ಹಣ್ಣಿನ ತಿರುಳನ್ನೆಲ್ಲ ಸಪ್ರೇಟ್ ಹಾಕಿ ಈಗ ಕರ್ಬೂಜ ಹಣ್ಣನ್ನು ಸಪ್ರೇಟ್ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಜ್ಯೂಸನ್ನು ಇದಕ್ಕೆ ಹಾಕ್ಕೊಂಡು ಕುಡಿಯೋದ್ರಿಂದ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಲೋಟಕ್ಕೆಲ್ಲ ಹಾಕ್ಕೊಂಡು ಕುಡಿತೀರ ಅನ್ನೋದಾದರೆ ಡೈರೆಕ್ಟಾಗಿ ಮಾಮೂಲಿ ಹಣ್ಣೆಲ್ಲ ಹೆಚ್ಚುತ್ತಿರಲ್ಲ, ಕಲ್ಲಂಗಡಿ ಹಣ್ಣು ಅದೆಲ್ಲ, ಅದೇ ರೀತಿ ಹೆಚ್ಕೊಂಡು ತಿರುಳು ಮತ್ತು ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು. ಇದು ಸಾಫ್ಟಾಗಿರುತ್ತೆ, ಹಾಗಾಗಿ ಈ ರೀತಿ ಹೆಚ್ಚೋದು ಕೂಡ ಏನು ಕಷ್ಟ ಆಗೋದಿಲ್ಲ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸ್ಪೂನ್ನ ಸಹಾಯದಿಂದ ನಾನೀಗ ಇದನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಪಲ್ಪನ್ನೆಲ್ಲ ತೆಗಿಬೇಕು. ತೆಗೆದು ನಾನೀಗ ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದೋ ಅಷ್ಟೇ ರುಚಿ ಕೂಡ ಇರುತ್ತೆ. ಇದು ಸ್ಪ್ರೈಟು, ಕೋಕೋ ಕೋಲಾ, ಮ್ಯಾಝಾ ಅಂಥದ್ದೆಲ್ಲ ಕುಡಿಯೋ ಬದಲಿಗೆ ಈ ರೀತಿ ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಕೂಡ ಒಳ್ಳೆಯದು, ತಂಪು ಕೂಡ ಆಗುತ್ತೆ. ಈಗ ಈ ಪಲ್ಪನ್ನೆಲ್ಲ ತೆಗೆದುಬಿಟ್ಟು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಕರ್ಬೂಜ ಹಣ್ಣು ಜೊತೆಗೆ ಕೆಲವರು ಸಕ್ಕರೆ ಹಾಕಿ ಮಾಡ್ತಾರೆ, ಬಟ್ ಸಕ್ಕರೆಗಿಂತ ಬೆಲ್ಲ ತುಂಬಾ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಜೋನಿ ಬೆಲ್ಲನ ಬಳಸ್ತಾ ಇದ್ದೀನಿ. ನೀವು ಯಾವ ಬೆಲ್ಲ ಸಿಗುತ್ತೋ ಆ ಬೆಲ್ಲ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇನ್ನು ಖರ್ಜೂರ ಕೂಡ ಹಾಕಿರೋದ್ರಿಂದ ಅದರಲ್ಲಿ ಕೂಡ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ನೋಡಿಕೊಂಡು ನೀವು ಸ್ವೀಟ್ನ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ, ಜೊತೆಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ನ ಹಾಕಿದ್ದೀನಿ, ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಿಗೆ ಸಬ್ಜಾ ಸೀಡ್ಸ್ ಆದರೂ ಹಾಕ್ಕೊಳ್ಬೋದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಮತ್ತು ಕೂದಲಿನ ಸೌಂದರ್ಯಕ್ಕೂ ಕೂಡ ಒಳ್ಳೆಯದು. ನೆಕ್ಸ್ಟು ಬೀಜ ತಿರುಳು ಸಪ್ರೇಟ್ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಸೋಸೋದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದರಲ್ಲಿರುವಂತಹ ಜ್ಯೂಸ್ ಅಂಶನೆಲ್ಲ ತೆಗಿತಾ ಇದ್ದೀನಿ. ಈಗ ಇದಿಷ್ಟೂ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಬೇಕು, ಬೆಲ್ಲ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ತಂಪಾಗಿರಲಿ ಅಂತ ಹೇಳಿ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಬೇರೆ ರೀತಿ ಜ್ಯೂಸ್ಗಳನ್ನು ಕೊಡೋದಕ್ಕಿಂತ ಆರೋಗ್ಯಕರವಾಗಿ ಜ್ಯೂಸ್ನ ಮಾಡ್ಕೊಳ್ಳಿ. ನಾನೀಗ ಇದನ್ನು ಸರ್ವ್ ಮಾಡೋದಕ್ಕೆ ಈ ಕರ್ಬೂಜ ಹಣ್ಣಿನ ಶೆಲ್ನೇ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕರ್ಬೂಜ ಹಣ್ಣು ಹಾಕಿದ್ದೀನಿ, ಮತ್ತು ಬಾದಾಮಿನ ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಗೋಡಂಬಿ ಕೂಡ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.